ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದ A1 ಪವಿತ್ರ ಗೌಡ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿಕೊಂಡಿದ್ದಾರೆ. ಪುನರ್ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಪವಿತ್ರ ಗೌಡ ಪರ ವಕೀಲರಿಂದ. ಈ ಹಿಂದೆ ಹೈಕೋರ್ಟ್ಗೆ ಕೊಟ್ಟಿದ್ದಂತಹ ಜಾಮೀನು ರದ್ದಾಗಿತ್ತು. ಸೊ ಅದನ್ನ ಪರಿಶೀಲಿಸುವಂತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಆದೇಶ ಮರು ಪರಿಶೀಲಿಸಬೇಕು ಅನ್ನೋದು ಅವರ ಕೋರಿಕೆಯಾಗಿದೆ. ಗುರುವಾರ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುತ್ತೆ ಸುಪ್ರೀಂ ಕೋರ್ಟ್ನ ಪೀಠ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳು ಬೇಲ್ನ ಕ್ಯಾನ್ಸಲ್ ಮಾಡಿದ ನಂತರದಲ್ಲಿ ಜೈಲಿಗೆ ಹಾಕಿದಾಗ ಮೊದಲಿಗೆ ಪವಿತ್ರ ಗೌಡ ಹೈಕೋರ್ಟ್ಗೆ ಒಂದು ಅರ್ಜಿ ಹಾಕೊಳ್ತಾರೆ, ತನಗೆ ಜಾಮೀನು ಕೊಡಬೇಕು ಅಂತ. ಅದನ್ನ ರಿಜೆಕ್ಟ್ ಮಾಡಲಾಗಿರುತ್ತೆ. ಸೊ ಈಗ ಟ್ರಯಲ್ ದಿನಾಂಕ ನಿಗದಿಯಾಗೋ ಹೊತ್ತಿನಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ನ ಪೀಠ ಕೊಟ್ಟಂತಹ ಜಾಮೀನು ರದ್ದತಿ ಅರ್ಜಿಯನ್ನ ಮರುಪರಿಶೀಲಿಸಿ ಅಂತ. ಹಾಗಾಗಿ ಗುರುವಾರ ವಿಚಾರಣೆ ನಡೆಯುತ್ತೆ. ಏನು ಹೇಳತ್ ನೋಡಬೇಕು ಸುಪ್ರೀಂ ಕೋರ್ಟ್.